ಸಿನಿಮಾ ಥ್ರೋಟ್ ಸಿನಿಮಾದಲ್ಲಿ ಡೈರೆಕ್ಟರ್ ಮೇಲೆ ನಿಮ್ಗೊಂದ್ 2-3 ಸರಿ ಇಲ್ಲ 10 ಸರಿ 20 ಸರಿನೋ 50 ಸರಿನೋ ಕೋಪ ಬಂದಿರುತ್ತೆ. ಮೇಜರ್ ಆಗಿ 1-2 ಪಾಯಿಂಟ್ ಹೇಳ್ಬೇಕು ಅವ್ರ ಮುಂದೆನೆ ನೋಡೋಣ. ಅದೇ ಸರ್, ಫಸ್ಟ್ ಶಾರ್ಟ್ ಕ್ಲೈಮ್ಯಾಕ್ಸ್ ಇಟ್ಬಿಟ್ಟು ಪರ್ಫಾರ್ಮ್ ಮಾಡಿದ್ರೆ ಅಂತಲ್ವಾ. ಕೋಪ ಅಲ್ಲ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಏನ್ ಮಾಡೋದು ಇದು ಅಂತ. ಈಗ ಅಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಇನ್ನು ಬೇರೆ ಎಲ್ಲಾದ್ರೂ ಫ್ಲಾಶ್ ಬ್ಯಾಕ್ ಅಲ್ಲಿ ಬೆಟರ್ ಕೊಟ್ಬಿಟ್ರೆ ಆಬ್ವಿಯಸ್ಲಿ ಅಲ್ವಾ. ಅದಕ್ಕೆ ಏನಿದೆ ಫಸ್ಟ್ ಬಟ್ ಕೋಪರೇಟ್ ಮಾಡಿದ್ದಾರೆ. ಸೊ ಬಟ್ಟೆಲ್ ಕೋಪ ಬಂತು ಆ ಟೈಮಲ್ಲಿ ಫಸ್ಟ್ ಶಾಟ್ಗೆನೆ. ಓಕೆ, ನಿಮ್ಗೆ? ನನ್ಗೆ ಆತರ ಏನು ಅನ್ಸಿಲ್ಲ ಸರ್. ಹೇಳೋದ್ ಏನಕ್ಕೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಅಲ್ವಾ ಹೇಳೋದು, ನಾವ್ ಚೆನ್ನಾಗ್ ಕಾಣಿಸ್ಲಿ ಅಂತ. ಐ ಥಿಂಕ್ ನನ್ ನೆನ್ಪೇ ಇಲ್ಲ, ಯಾಕಂದ್ರೆ ತುಂಬಾ ದಿನ ಆಯ್ತು. ಇಲ್ಲ 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 ಅಷ್ಟೊಂದೆಲ್ಲ ಇಲ್ಲ. ಬಟ್ ಕೋಪ ಅಂತೂ ಸರ್ ಮೇಲ್ ಮಾಡ್ಕೊಳಲ್ಲ, ಯಾಕಂದ್ರೆ ಗುರುಗಳಲ್ವಾ, ಗುರುಗಳ ಮೇಲೆ ಯಾರು ಕೋಪ ಮಾಡ್ಕೊಂತಾರ? ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಓ ಯಾಕೆ ಈ ತರ ಹಿಂಗ್ ಮಾಡ್ತಿದ್ದಾರೆ ಅಂತ ಇಲ್ಲ. ಸರಿ, ಓಕೆ. ಸೆಕೆಂಡ್, ಸರ್ ಮೇಲೆ ಸರ್ ಅಲ್ಲಿ ತುಂಬಾ ಇಷ್ಟ ಆಗೋದು, ಇಷ್ಟ ಆಗದಿರೋದು? ಪೇಷನ್ಸ್ ಸರ್, ತುಂಬಾ ಪೇಷನ್ಸ್. 1 year ಮಾಡಿದಾರೆ ಪ್ರಾಜೆಕ್ಟ್ ನ. ಫೆಬ್ಬಲ್ ಮುಗಿತಾ ಇತ್ತು. ಇಷ್ಟ ಆಗುತ್ತೆ ಸರ್, ಬಟ್ ಇಷ್ಟ ಆಗುತ್ತೆ. ನೀವ್ ಏನ್ ಹೇಳ್ತಿದೀರ? ನನ್ಗೆ ಎರಡಕ್ಕೂ ಒಂದೇ ಆನ್ಸರ್ ಹೇಳ್ಬಿಟ್ರ ಅನ್ಸ್ಬಿಡ್ತೀನಿ ನನಗೆ ಒಂದು ಕ್ಷಣ. ತುಂಬಾ ಪೇಷನ್ಸ್ ಆಗಿರ್ತಾರೆ. ಆಮೇಲೆ ಅವರು ಏನೇ ಇದ್ರು ಅಲ್ಲೇ ಹೇಳ್ತಾರೆ. ಈ ತರ ಏನೇ ತಪ್ಪು ಹೇಳಿದ್ರು ಅಲ್ಲೇ ಹೇಳ್ಬಿಡ್ತಾರೆ. ಅದು ನಮಗೂ ಈಸಿ ಆಗುತ್ತೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಒಬ್ರು ಹೇಳಲ್ಲ, ಅವಾಗ ನಮ್ಗೆ ಇನ್ನೂ ಟಫ್ ಆಗುತ್ತೆ. ಟೈಮ್ ಜಾಸ್ತಿ ತಗೊಳುತ್ತೆ, ಕಂಡಿಡಿತೀವಿ ನಮ್ ತಪ್ಪೇನು ಅಂತ. ಬಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಲ್ಲಿ ಸರ್ ಇದ್ದು ಆ ಪೊಸಿಷನ್ ಅಲ್ಲಿ ತುಂಬಾ ಗೈಡ್ ಮಾಡಿದ್ದಾರೆ. ಪೇಷನ್ಸ್ ಎಲ್ಲ ಇಷ್ಟ ಆಯ್ತು ಸರ್. ಹೇಳ್ಬೇಕಪ್ಪ ನೀವು ಡೈರೆಕ್ಟ್ ಆಗಿ. ಅದೇ ತಾನೇ ಹೇಳಲ್ಲ ಸರ್. ಈಗ ನೋಡಿ, ಇಲ್ಲಿ ಅವ್ರು ಹೇಳ್ತಿಲ್ಲ ಅಂದ್ರೆ ಇದೆ ಅಂತ ಅರ್ಥ. ನಾನು ನಿಮ್ಗೆ ಬೇರೆ ಹೇಳ ಹೆಂಗೆ ಸಿಕ್ಕಾಕ್ಸೋದು ಹಿಂಗೆ. ಓಕೆ, ನೀವ್ ಹೇಳಿ. ಗುಡ್ ಪಾಯಿಂಟ್ಸ್ ಅಂದ್ರೆ ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು ಪ್ರತಿ ದಿನಾನು ಕೂಡ. ಈ ತರ ಮಾಡು ಚೆನ್ನಾಗ್ ಬರುತ್ತೆ, ಆ ತರ ಮಾಡು ಚೆನ್ನಾಗ್ ಬರುತ್ತೆ. ತುಂಬಾನೇ ಚೆನ್ನಾಗಿ ನನ್ನನ್ನ ಗೈಡ್ ಮಾಡಿ ಈ ಒಂದ್ ಹಂತಕ್ಕೆ ತಂದಿದ್ದಾರೆ. ಅದಕ್ಕೆ ಅಪ್ರಿಶಿಯೇಷನ್ ಅಷ್ಟೇ. ಇಷ್ಟ ಆಗಿರೋದು ಹೇಳಲ್ಲ? ಏನು ಇರಲ್ಲ ಇಲ್ಲ ಸರ್. ಈಗ ಅವ್ರನ್ನ ಕೇಳ್ತೀನಿ ನಾನು. ಅವ್ರು ಸರ್ ನಿಮ್ಗೆ ಹೇಳಿ ಸರ್, ಇವ್ರಿಬ್ರಲ್ಲಿ ಇಷ್ಟ ಆಗೋದು, ಇಷ್ಟ ಆಗ್ತದೆ ಹೇಳ್ತಾರೆ ಸರ್. ಅಲ್ಲ, ಇಷ್ಟ ಇಷ್ಟ ಆಗೋದು ಖಂಡಿತವಾಗಿ ಇದೆ, ಬೇಕಾದಷ್ಟಿದೆ. ಯಾಕಂದ್ರೆ ಇಬ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್, ಅದು ಸಮಸ್ಯೆ ಇಲ್ಲ. ಆಮೇಲೆ ವೈಯಕ್ತಿಕವಾಗಿ ನಾನು ಅವ್ರು ಹೇಳಿದಾಗೆ ತುಂಬಾ ಪೇಷನ್ಸು. ಮತ್ತೆ ನನಗೆ ಯಾರನ್ನು ಕೂಡ ಬೈಯೋದಕ್ಕೆ ಇಷ್ಟಪಡಲ್ಲ. ನಾನು ಬೈದೆ ಅಂದ್ರೆ ಅದು ಅಲ್ಟಿಮೇಟ್. ಅದು ತುಂಬಾ ತಪ್ಪಾಗಿದ್ರೆ ಮಾತ್ರ ಒಂದು ನಾನು ಅಪ್ಸೆಟ್ ಮಾಡ್ಕೊಂಡು ಸುಮ್ಮನಾಗ್ತೀನಿ. ಅರ್ಥ ಮಾಡ್ಕೊಂಡು ಬದಲಾಗ್ಬೇಕು. ಇದು ನಾನು ಕೆಲವ್ರಿಗೆ ಅರ್ಥ ಮಾಡ್ಕೊಂಡು ಬದಲಾಗಲ್ಲ. ಅಂಥದ್ದೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಅಂತ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಇದ್ರ ಟೈಮಲ್ಲಿ ಹೇಗ್ಬೇಕಾಗ್ತದೆ, ಅದು ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಈಗ ಫಸ್ಟ್ ಟೈಮ್ ಆತನಿಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಎದುರಿಸ್ತಾ ಇದ್ದಾನೆ. ಅದ್ರ ಮೇಲೆ ಒಂದು ಬೇರೆ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ಮೊದಲು ಅದು ಏನೋ ಆತ್ಮವಿಶ್ವಾಸ ಕಮ್ಮಿ ಇರ್ತದೆ ಆ ಟೈಮಲ್ಲಿ. ನಿಮಗೆ ಅಷ್ಟು ದೊಡ್ಡದಾಗಿರೋ ಅವ್ರು ನನ್ನ ಕೈಲಿ ಆಗದೇ ಇಲ್ಲ ಬಿಟ್ಬಿಡಿ ಇಂದ್ರು ಸಂತೋಷ್ ಲಾಡ್ ಅವ್ರು. ಯಾರೇ ಆದ್ರೂ ಕ್ಯಾಮ್ರಾ ಮುಂದೆ ನಿಂತ ತಕ್ಷಣ ಅವರೊಂದು ಒಂದ್ ಬೇರೆನೇ ತರ ಆಗ್ತದೆ. ಅವ್ರನ್ನ ನಾವು ತರಬೇಕು, ದಾರಿಗೆ ತರಬೇಕು. ನಾವು ತರುವಾಗ ಏನಾಗ್ತಿರ್ತದೆ ಅದನ್ನ ಪೂರ್ತಿ ಒಪ್ಪಿಸ್ಕೊಳ್ಬೇಕು. ಅವ್ನು ಮೊದಲನೇ ದಿವ್ಸನೇ ಫಸ್ಟ್ ಟೈಮು ಏನ್ ಮಾಡ್ದ ಅಂದ್ರೆ, ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ಬೇಕು, 1 ವಾರ ನಾನು ಒಂದು ಟ್ರೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕರೆದು, ಈಗ ನಾನು ಹೆಂಗ್ ಹೇಳ್ತೀನೋ ಕೇಳ್ಬೇಕು ಅಂದೆ. ಫಸ್ಟ್ ನಾನು ನಮಸ್ಕಾರ ಮಾಡ್ಕೊಂಡೆ. ನನಗಿದೆಲ್ಲ, ನನಗೆ ಯಾರು ಕಾಲಿಗೆ ಬೀಳೋದು ಇಷ್ಟ ಆಗಲ್ಲ. ಇಲ್ಲ ಸರ್, ಇದು ನಾನು ಕಲಿಬೇಕು ಅಂತಿರೋದು, ನೀವು ಗುರುಗಳು, ನೀವು ನನ್ನ ನಮಸ್ಕಾರ ಮಾಡ್ಲೇಬೇಕು. ನನ್ನ ತಕ್ಷಣ ಏನ್ ಡಿಸೈಡ್ ಮಾಡಿದೆ ಅಂದ್ರೆ, ಇಷ್ಟಿದ್ರೆ ಸಾಕು, ಡೈರೆಕ್ಟ್ ಆಗಿ ನಾನು ಇದರಲ್ಲಿ ಸೆಟ್ ಅಲ್ಲಿ ರೆಡಿ ಮಾಡ್ತೀನಿ, ಬಿಟ್ಬಿಡು, ನೀನ್ ಬರ್ಲೇಬೇಡ ಅಂದೆ. ಸೊ ಸೆಟ್ಗೆ ಅದೇ ಫಸ್ಟ್ ಡೇ ಬಂದಾಗ ಅವನು ಅಲ್ಲಿ ಇನ್ನೇನು ಮಾಡ್ಲಿಲ್ಲ. ಅವನ್ನ ಕೇಳ್ಬೋದು ನೀವು, ಇಟ್ಟು ಒಂದು ಬರೀ
25 ನಿಮಿಷ ಟೈಮ್ ಬೇಕಾಯ್ತು ಆ ಪಾತ್ರವಾಗಿ ಅವನ್ನ ಬದಲಾಯಿಸೋದಕ್ಕೆ. ಅದೆಲ್ಲ ಒಂದಷ್ಟು ಬೇರೆ ಆಕ್ಟಿಂಗ್ ಟೆಕ್ನಿಕ್ಸ್ ಅಂತ ಇದೆ. ಈ ಆಕ್ಟಿಂಗ್ ಟೆಕ್ನಿಕ್ಸ್ ಅದ್ರದ್ದು ಒಂದಷ್ಟು ರಹಸ್ಯಗಳು, ಅದಷ್ಟನ್ನು ಬರೀ 25 ನಿಮಿಷದಲ್ಲಿ ಅದನ್ನ ಹೇಳ್ಕೊಟ್ಟಿದ್ದು. ಬೇಸಿಕ್ ಆದಂತ ಒಂದ್ 4 ಡೈಲಾಗ್, ಟೈಮಿಂಗ್ಸ್, ಅದ್ರ ಪ್ರೆಸೆಂಟೇಶನ್, ಇದು ಎಲ್ಲ 25ನೇ ನಿಮಿಷಕ್ಕೆ ಅವ್ನು ರೆಡಿ ಆಗೋದ. ಆಕ್ಚುಲಿ ನನ್ಗೆ ಇವಾಗ ಗೊತ್ತಾಯ್ತು ಫಸ್ಟ್ ನೀವು ಮೈಕ್ ಅವ್ರಿಗೇನು ಕೊಟ್ರಿ ಅಂತ. ಸೊ ಅದಕ್ಕೆ ಕ್ಲಾರಿಟಿ ಸಿಕ್ತು. ಪರ್ಫೆಕ್ಟ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದು ಖುಷಿ ಆಯ್ತು ನಿಮ್ಗೆ. ಆಕ್ಚುಲಿ ನಮ್ಗೇನು ಕ್ವಶನ್ಸೇ ಬರಬಾರ್ದು ಆಕ್ಚುಲಿ, ನೆಕ್ಸ್ಟ್ ಏನ್ ಕೇಳ್ಬೇಕಪ್ಪ ಅಂತ. ಸೊ ಎಸ್, ಕನ್ವೆ ಮಾಡ್ಬಿಟ್ಟು. ಇದು ಫಸ್ಟ್ ಸಿನಿಮಾ ನಿಮ್ದು ಇಲ್ಲ ಇದಕ್ಕೆ ಮುಂಚೆ? 3ನೇ ಸಿನಿಮಾ. 3ನೇ ಸಿನಿಮಾ. ಓಕೆ, ಯಾವ್ದು ಮಾಡಿದ್ರು? ಈ ಮೊದಲು ರಂಗಪ್ಪ ಹೋಗ್ಬಿಟ್ಟ ಅಂತ ಒಂದು. ಅದು ನೀವೇನಾ? ನನ್ಗೆ ಬಹಳ ಇಷ್ಟ ಸಿನಿಮಾ ಅದು ಆಕ್ಚುಲಿ. ಬಹಳ ಇಷ್ಟ ಸಿನಿಮಾ, ನೋಡಿದ್ದೀನಿ ಆಕ್ಚುಲಿ ಅದು. ಓಕೆ, ತುಂಬಾ ಸಲ ನೋಡಿದ್ದಾರೆ, ತುಂಬಾ ಜನ ನೋಡಿದ್ದಾರೆ. ನಮ್ಮ ಇಂಡಸ್ಟ್ರಿ ಇದರಲ್ಲಿ ಒಬ್ಬ ದೊಡ್ಡ ಫ್ಯಾನ್ ಇಟ್ಟಿದ್ದೆ ಅಂದ್ರೆ ಗುರುಪ್ರಸಾದ್, ಮಠ ಗುರುಪ್ರಸಾದ್. ಓಕೆ ಓಕೆ. ಅವರು 3 ಸಲ ನೋಡಿದ್ದಾರೆ. ಆಮೇಲೆ ಹುಡುಕಾಡಿಸಿದ್ದಾರೆ, ಇದು ಯಾರಿವನು ನನಗೆ ಗೊತ್ತಿಲ್ಲ ಅಂತ. ಆಮೇಲೆ ಅದೊಂದು ವಾರ ಹುಡುಕಾಡಿದ್ದಾರೆ, ಅದು ಯಾರದ್ ಪತ್ತೆ ಮಾಡಿಸಿ ಅಂತ ಅವ್ರ ಅಸಿಸ್ಟೆಂಟ್. ಆಮೇಲೆ ಅದು ಇನ್ನೇನು ಅದೊಂದು ದೊಡ್ಡ ಕತೆ ಅದು. ಆಮೇಲೆ ಗೊತ್ತಾಗಿ ರಾತ್ರಿ 3 ಗಂಟೆ ಹೊತ್ತಲ್ಲಿ ಫೋನು, ಅಣ್ಣವ್ರು ಎಣ್ಣೆ ಹೊಡೆದ್ಬಿಟ್ಟು, ನೀವೇನಾ? ನಮಸ್ತೆ, ನಾನು ಮಠ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ರಂಗಪ್ಪ ಹೋಗ್ಬಿಟ್ನ ಸಿನಿಮಾದ ನಿರ್ದೇಶಕರಾದಂತ ML ಪ್ರಸನ್ನ ನೀವೇನಾ ಅಂದ್ರು. ನನ್ನ ಒಂದ್ ಸೆಕೆಂಡ್, ಯಾರು ಅಂದ್ರೆ, ನಾನು ಮಠ ಗುರುಪ್ರಸಾದ್ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ನನ್ಗೆ ಇನ್ನೂ ಅದೇನೋ ಯಾರೋ ಇದನ್ ಮಾಡ್ತಾ ಇದ್ದಾರೆ. ಇಲ್ಲ, ಹೌದು ನಾನೇ ಅಂದೆ. ಬಹಳ ಸಂತೋಷ ಆಯ್ತು ನಿಮ್ ಸಿನಿಮಾ ನೋಡಿ, ಅದಕ್ಕೆ 3 ಗಂಟೆ ರಾತ್ರಿ ಹೊತ್ತಲ್ಲಾದ್ರೂ ಮಾತಾಡಿಸ್ಬೇಕು ಅಂತ ಫೋನ್ ಮಾಡ್ತಿದ್ದೀನಿ ಅಂದ್ರು. ಪಕ್ಕದಲ್ಲಿ ನನ್ನ ಫ್ರೆಂಡು ಬೇರೆ ಇನ್ನೊಬ್ಬ ಇದ್ದ. ಅದೊಂದು ಬೇರೆ ಒಂದು ಒಳ್ಳೆ ಇನ್ಸಿಡೆಂಟ್ ಅದು. ಆಮೇಲೆ 1 ವರ್ಷ ನಾನು ಅವ್ರ ಜೊತೆ ಇದ್ದೆ. ಅವ್ರ ಇನ್ನೊಂದು ಸಿನಿಮಾ ನಡಿಬೇಕಾದಂತ ಕಾಲ. ಆಮೇಲೆ ಪಾಪ ಅವರ ಅದು ಬೀಳಿನ ಕಾಲ, ಅದು ಬೀಳ್ತಾ ಹೋಗಿದ್ದು ಇರ್ಲಿ. ಓಕೆ, ಬಟ್ ಈ ಸಿನಿಮಾ ಇನ್ನೂ ಬೇರೆ ತರ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ನಾನು ಆಕ್ಚುಲಿ ಕಾಯ್ತಾ ಇದ್ದೀನಿ. ಸೊ ಭಾರತಿ ಟೀಚರ್ ಅವರ ಒಂದು ಪಾತ್ರಗಳು ಹೆಂಗಿರುತ್ತೆ ಅಂತ ಆಕ್ಚುಲಿ. ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ. ಫೈನಲ್ ಆಗಿ ಸೊ ಪ್ರೇಕ್ಷಕರಿಗೆ ನಿಮ್ಮ ಮೂಲಕ ಒಂದು ಮಾತನ್ನ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ಇದೇ ನನ್ನ ಫಸ್ಟ್ ಸಿನಿಮಾ ಭಾರತಿ ಟೀಚರ್. ಅದರದಲ್ಲಿ ರಾಜಶೇಖರ್ ಎಂದ ಪಾತ್ರ ನಾನು ಮಾಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಪಿಕ್ಚರು ಚೆನ್ನಾಗಿ ಬಂದಿದೆ. ನಾವು ಬರೀ ಮೆಸೇಜ್ ಕೊಡೋ ಫಿಲಿಮ್ ಮಾಡಿಲ್ಲ, ಮೆಸೇಜನ್ನು ಎಷ್ಟು ಎಂಟರ್ಟೈನಿಂಗ್ ಆಗಿ ಕೊಡ್ಬೋದು ಅದು ನಮ್ಮ ಟ್ರೈಲರಲ್ಲಿ ಕಾಣಿಸ್ಬೋದು. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಆಮೇಲೆ ಈ ಹಬ್ಬ ಆದಮೇಲೆ ನಮ್ಮದೇ ಫಸ್ಟ್ ಸಿನಿಮಾ ಸಂಕ್ರಾಂತಿಯಲ್ಲಿ, ಯಾವುದೋ ಕನ್ನಡ ಸಿನಿಮಾ ಬರೋದಿಲ್ಲ. ಸೊ Jan 16 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇಳಿ ಮೇಡಮ್, ಟೀಚರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಶಿಕಾ ನಿಸರ್ಗ. ನಾನು ಇಲ್ಲಿವರೆಗೂ ಸೀರಿಯಲ್ಸ್ ಮತ್ತೆ ಶಾರ್ಟ್ ಮೂವೀಸ್, ಆಡ್ಸ್ ಎಲ್ಲ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಸಿನಿಮಾ ಹೀರೋಯಿನ್ ಆಗಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಮೇಲೆ ಖಂಡಿತ ಇರಲೇಬೇಕು. ಹಾಗೆ ಪೂಜೆ ಟೀಮ್ಗೆ ಮೇಲೆ ಕೂಡ ಇರಬೇಕು. ಭಾರತಿ ಟೀಚರ್ಗೆ ನೀವೆಲ್ಲರೂ ಕೂಡ ಇದೇ January 16 ಬಂದು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ML ಪ್ರಸನ್ನ. ಭಾರತಿ ಟೀಚರ್ ಚಲನಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜೊತೆ ಇದರ ಸಾಹಿತ್ಯ ಮತ್ತು ಸಂಗೀತ ಕೂಡ ನಂದು. ಈ ಚಿತ್ರದಲ್ಲಿ ಮುಖ್ಯವಾಗಿ 10 ಹಾಡುಗಳಿದೆ. ಇದೊಂದು ಆಮೇಲೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದು ಸಲ ನೀವು ಆ ಹಾಡುಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳು ಯಾವುದಿದೆಯೋ ಎಲ್ಲದರಲ್ಲೂ ಕೂಡ ಅದು ಅವೈಲಬಲ್ ಇದೆ. ಅದು ಕೇಳಿ ಆನಂದಿಸಿ. ಆಮೇಲೆ ಮರಿದೇನೆ ಖಂಡಿತ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ. ಯಾಕೆಂದರೆ ಇದೊಂದು ಕನ್ನಡ ಜಾಗೃತಿಯ ಚಿತ್ರ. ನಮ್ಮಲ್ಲಿ ಇದು ಬೆಳಿಬೇಕು, ಕನ್ನಡ ಒಂದು ಬೆಳಿಬೇಕು ಅನ್ನುವಂತಹ ಒಂದು ಆಶಯ ಉದ್ದೇಶಗಳನ್ನು ಇಟ್ಟುಕೊಂಡು ಮಕ್ಕಳ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ ಮತ್ತು ಪೋಷಕರ ಜವಾಬ್ದಾರಿ, ಕಾಳಜಿ, ಒಂದು ಸಾಮಾಜಿಕ ಪ್ರಜ್ಞೆ, ಇದೆಲ್ಲವನ್ನ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಮನರಂಜನೆಯ ಚಿತ್ರ. ಇದು ಬರೀ ಅವಾರ್ಡ್ ಸಿನಿಮಾ ಥರ ಅಥವಾ ಏನೋ ಮೆಸೇಜ್ ಸಿನಿಮಾ ಥರ ಆ ಥರ ಮಾಡಿಲ್ಲ. ನಿಮಗೆ ನೋಡಬಲ್ಲಂತಹ ಒಂದು
ಚಿತ್ರವನ್ನು ಮಾಡಿದ್ದೀವಿ. ದಯವಿಟ್ಟು ಬಂದು ಚಿತ್ರವನ್ನು ನೋಡಿ ಹರಸಿ ಹಾರೈಸಿ. ಇದೇ ಜನವರಿ 16ರಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆ ಆಗಲಿದೆ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು